ರೇಣುಕಾಸ್ವಾಮಿ ಕೇಸ್ನಲ್ಲಿ ನಟಿ ಪವಿತ್ರ ಗೌಡ ಅವರು ಜೈಲು ಸೇರಿದ್ದರು. ನಂತರ ರೆಗ್ಯುಲರ್ ಬೇಲ್ ಪಡೆದು ಹೊರಗೆ ಬಂದ ಪವಿತ್ರ ಗೌಡ ಹೊರ ರಾಜ್ಯಗಳಿಗೆ ಪ್ರಯಾಣಿಸಿದ್ದರು. ಶಿರಡಿ, ಸಾಯಿಬಾಬಾ ಸೇರಿದಂತೆ ಹಲವು ಕಡೆ ಭೇಟಿ ಕೊಟ್ಟಿದ್ದ ಪವಿತ್ರ ಗೌಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ. ಹೀಗಿದ್ದರೂ ಕೂಡ ಪವಿತ್ರ ಗೌಡ ಅವರು ಆಗಾಗ ಒಂದು ಫೋಟೋ, ಸ್ಟೋರಿ, ವಿಡಿಯೋಗಳನ್ನು ಶೇರ್ ಮಾಡುತ್ತಿದ್ದಾರೆ. ಪವಿತ್ರ ಗೌಡ ಅವರ ಪ್ರತಿ ಪೋಸ್ಟ್ ಕೂಡ ಭಾರಿ ಗಮನ ಸೆಳೆಯುತ್ತಿದೆ. ನಟಿಯ ಪೋಸ್ಟ್ಗಳಿಗೆ ಅದೇ ರೀತಿ ಸಿಕ್ಕಾಪಟ್ಟೆ ಕಮೆಂಟ್ಸ್ ಕೂಡ ಬರುತ್ತಿದೆ. ಇತ್ತೀಚೆಗೆ ಅವರು ಶಿರಡಿಗೆ ಹೋಗಿ ವಿಡಿಯೋ ಶೇರ್ ಮಾಡಿದ್ದರು. ಅದರ ಬೆನ್ನಲ್ಲೇ ಪವಿತ್ರ ಗೌಡ ಅವರು ಈಗ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ. ಹಲವಾರು ದಿನಗಳ ನಂತರ ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಒಂದನ್ನು ಶೇರ್ ಮಾಡಿದ್ದಾರೆ. ಈ ಸ್ಟೋರಿಯಲ್ಲಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೋ ಅಥವಾ ಏನೋ ವಿಚಾರ ಹೇಳೋಕೆ ಹೊರಟಿದ್ದಾರೋ ಒಂದು ಅರ್ಥವಾಗುತ್ತಿಲ್ಲ. ಅಷ್ಟಕ್ಕೂ ಪವಿತ್ರ ಗೌಡ ಮಾಡಿದ ಪೋಸ್ಟ್ ಏನು? ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ಎಂದು ಬರೆದಿರುವ ಒಂದು ಫೋಟೋವನ್ನು ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಬರೆದಿದ್ದಾರೆ. ಅವರು ಈ ಒಂದು ಸಣ್ಣ ಪೋಸ್ಟ್ಗಳ ಮೂಲಕ ತುಂಬ ಆಳವಾಗಿ ಮಾತನಾಡಿದಂತೆ ಕಾಣಿಸಿದೆ. ಇದರಲ್ಲಿ ಕುತಂತ್ರಗಳ ಬಗ್ಗೆ, ದೇವರ ಬಗ್ಗೆ, ನಂಬಿಕೆಯ ಬಗ್ಗೆ, ಕಣ್ಣೀರಿನ ಬಗ್ಗೆ, ನ್ಯಾಯದ ಬಗ್ಗೆಯೂ ಪವಿತ್ರ ಗೌಡ ಅವರು ಸೂಚ್ಯವಾಗಿ ಮಾತನಾಡಿದ್ದಾರೆ. ಸದ್ಯ ಈ ಪೋಸ್ಟ್ ವೈರಲ್ ಆಗಿದೆ. ಪವಿತ್ರ ಗೌಡ ಪೋಸ್ಟ್ ನೋಡಿ ನೆಟ್ಟಿಗರು ಹಾಗೂ ದರ್ಶನ್ ಅಭಿಮಾನಿಗಳು ಕರ್ಮ ರಿಟರ್ನ್ ಆಗಿದೆ ಅಷ್ಟೇ, ನಮ್ಮ ಅತ್ತಿಗೆಗೆ ನೀನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಆಗಿದೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ. ಪವಿತ್ರ ಗೌಡ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.